ಬಟ್ ಇಂಟೆನ್ಷನ್ ಇದ್ದಿದ್ದು ಅದೇನೆ, ಹಳೆ ಕಾಲದ ಸಿನಿಮಾ ಥರ ಇದು ಮಾಡಬೇಕು ಅಂತ. ಆ್ಯಕ್ಚುಲಿ ಫಸ್ಟ್ ಕತೆ ಕೇಳಿದಾಗ ಅವ್ರು ಹೇಳಿದ್ದು ಹಿಂಗೆ, ಹೊಸ ಪ್ರಯತ್ನ ಮಾಡೋಣ, ಹೊಸ ಕಾನ್ಸೆಪ್ಟು, ರೆಗ್ಯುಲರ್ ಸಿನಿಮಾ ಥರ ಬರಲ್ಲ ಇದು ಅಂತ ಹೇಳಿದ್ರು. ಆ್ಯಂಡ್ ಅದೇ ಮಾತು ಇವಾಗ ನೀವು ಹೇಳ್ತಾ ಇದ್ದೀರಾ. ಖುಷಿ ಇದೆ ಅವ್ರು ಹೇಳ್ದಂಗೆ, ತುಂಬ ಖುಷಿ ಆಗುತ್ತೆ ರೀ. ಅಂದರೆ ಯೂಶ್ವಲಿ ನಾವು ರಿಲೇಟ್ ಆಗಲಿ, ಅವ್ರು ನೋಡಲಿ, ಇಷ್ಟ ಆಗಲಿ ಅಂತಲೇ ನಮಗೆ ಮೈಂಡಲ್ಲಿ ಇರುತ್ತಲ್ವ. ಆ್ಯಕ್ಚುಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಖುಷಿ. ಅದೇ ಏನೋ ನೋಡಿ ಟೈಮ್ ಬರಬೇಕಲ್ಲ. ಕಾಲಿನ ಎಳ್ದಿಲ್ಲ ಸುಮ್ಮನೆ, ಆವಾಗ ಕಾಲು ಎಳಿತಾ ಇತ್ತು. ಈಗ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ನಿಮ್ಗೆ ಬಿಡುವಿದ್ದರೆ, ಇಷ್ಟ ಇದ್ದರೆ, ನಮ್ಮ ಸಿನಿಮಾ ನೋಡಬೇಕು ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ. ಪುಕ್ಕ ಇದೆ, ಅದು ಬೇರೆ ಪ್ರಶ್ನೆ. ಅಂದರೆ ಹೊರತಾಗಿರೋ ಕಂಟೆಂಟನ್ನು ಹೊತ್ಕೊಂಡು ಆಚೆ ಬಂದಾಗ ಅದೊಂದು ಭಯ ಇರುತ್ತಲ್ಲ, ಆ ಭಯ ಖಂಡಿತವಾಗ್ಲೂ ಇದೆ. ಪ್ರಾಣೇಶ್ವರ್ ಹೇಳಿದಾಗೆ ಭಯದ ಮಗಳೇ ಭಕ್ತಿ, ಆ ಭಕ್ತಿನೂ ಇದೆ ನನಗೆ, ಕೈ ಹಿಡಿತಾರೆ ಅನ್ನೋದು. ಸೊ ಆಗಾಗ ನಮ್ಮ ಡೈನಮೈಟ್ ಬಂದು ನನಗೆ ಬಂದು ಡೋಂಟ್ ವರಿ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಿದ್ದು. ಸೊ ಹಾಗಾಗಿ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ ಈ ಶಕ್ತಿ, ಇನ್ನೊಂದು ಈ ಕಡೆ ಶಕ್ತಿ. ಸೊ ಹಾಗಾಗಿ ಏನು ಆಸೆ ಪಟ್ಟು ಒಂಥರ ಹೊಸದಾಗಿರೋದೆಲ್ಲ ಮಾಡಿದ್ದೀನಿ. ವ್ಯಕ್ತಿಗೆ ಬಂದಿರೋಂಥ ನ್ಯಾಷನಲ್ ಅವಾರ್ಡ್ ರಾಜ್ಗುರಿಗೆ, ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಆತನಿಗೆ. ಸೊ ಬರವಣಿಗೆ ಬಹಳ ಗಟ್ಟಿದೆ ಆತನಿಗೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ದಟ್ ಈಸ್ ದ ಓನ್ಲಿ ರೀಸನ್ ವೈ ಹಿ ಲೈಕ್ ದ ಸ್ಟೋರಿ. ಈಕೆಗೆ ಫಸ್ಟ್ ಟೈಮು, ಇವರಿಬ್ಬರಿಗೆ ಫಸ್ಟ್ ಟೈಮ್ ಹೇಳಿದಾಗ ವಿತೌಟ್ ಎನಿ ಇದು ನಾವು ಮಾಡ್ತೀವಿ ಅಂತ. ಎರಡೇ ಸತಿ ನೋಡ್ತಾ ಇರೋದು ಸಿನಿಮಾ. ಫಸ್ಟ್ ಟೈಮು ನಾನು ಸುಮ್ಮನೆ ಡೈವಿಡ್ ಅಂತ ಕರಿತಾರೆ. ಒಂದು ನಿಮಿಷ ಇರಿ, ನಾನು ನೋಡಬೇಕು ಇನ್ನೊಂದ್ಸತಿ ಸಿನಿಮಾನ, ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ. ಎರಡನೇ ಸತಿ ನೋಡಿದ್ಮೇಲೆ ಮಾತಾಡ್ತೀನಿ. ಹೇಳ್ತಾ ಏನಾಗೋಗಿದೆ, ಹುಲಿ ಬಂತು ಹುಲಿ ಕಚ್ಚೆ ಥರ ಆಗೋಗುತ್ತಮ್ಮ. ಇವ್ರ ಆ್ಯಕ್ಟಿಂಗಿಗೋಸ್ಕರನೇ ಕಾಲ ಬರುತ್ತೆ ನೋಡಿ, ಟ್ರಸ್ಟ್ ಮೀ. ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತಲೇ ಬಿಂಬಿತವಾಗುತ್ತೆ. ಇವ್ರಿಗೋಸ್ಕರ ಇವರಿಬ್ಬರು ಆ್ಯಕ್ಟಿಂಗ್ ಮಾಡಿರೋದನ್ನು ನೋಡೋದಕ್ಕೋಸ್ಕರ ಜನ ಬರ್ತಾರೆ. ಯಾಕೆಂದರೆ ಸಿನಿಮಾದಲ್ಲಿ ಎರಡು ತುಂಬ ಮುಖ್ಯವಾದ ವಿಚಾರ ಆಗುತ್ತಲ್ವ, ಆ ಮುಖ್ಯವಾದ ವಿಚಾರಕ್ಕೋಸ್ಕರ ಸಿನಿಮಾ ಬಂದು ನೋಡ್ತಾರೆ. ಆ ಆತುರತೆ, ಆ ಅರ್ಜೆನ್ಸಿ ಸಿನಿಮಾದಲ್ಲಿ ಕಾಣುತ್ತೆ ಅನ್ನೋದು ತುಂಬ ಮುಖ್ಯ. ಅಂದರೆ ಇವ್ರ ಅರ್ಜೆನ್ಸಿನೇ ಸಿನಿಮಾ ಗೆಲ್ಲಿಸುತ್ತೆ ಅಂತ ಸಿನಿಮಾದಲ್ಲಿ. ಆ್ಯಕ್ಚುಲಿ ಭಯ ಇತ್ತು ನನಗೆ. ನಾನು ಇವ್ರಿಗೆ ರಿಲೀಸ್ಗಿಂತ ಮುಂಚೆ ಕೇಳಿದಾಗೆಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಆ ಸಿನಿಮಾ ನೋಡಿದ್ರ ಹೆಂಗೆ ಬಂದಿದೆ, ಸಿನಿಮಾ ನೋಡಿದ್ರ ಒಪ್ಕೊಳ್ತಾರ ಜನ ಅಂತ, ಆ್ಯಕ್ಟಿಂಗ್ ನೋಡಿದ್ರೆ ಸಹಿಸ್ಕೋತಾರ ನನ್ನ ಆ್ಯಕ್ಟಿಂಗ್ನ ಅಂತೆಲ್ಲ ಸಿಕ್ಕಾಬಡೆ ತಲೆ ತಿಂದ್ಬಿಟ್ಟಿದೆ ಇವರು. ಪಾಪ ಎಷ್ಟು ಸಲ ಕೇಳಿದ್ರು ಪಾಪ ಹೆಂಡ್ತಿಗೆ ಸಮಾಧಾನ ಮಾಡ್ತಾರನ್ನೇ ಮಾತಾಡೋರು. ಇಲ್ಲಪ್ಪ ಚೆನ್ನಾಗಿ ಮಾಡಿದ್ದೀರಾ. ಎರಡು ಥರ ಸರ್. ಒಂದು, ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲಿಲ್ಲ ಅಂದರೆ ನನ್ನ ಸೋಲಾಗುತ್ತೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಅವ್ರಿಗೂ ಗೆಲುವಾಗುತ್ತೆ, ನನಗೂ ಗೆಲುವಾಗುತ್ತೆ. ಅದಕ್ಕೋಸ್ಕರ ಹಿ ಡಿಂಟ್ ಟೇಕ್ ಮಚ್ ಟೈಮ್. ಬಟ್ ಅಂತ ಡೈಲಾಗ್ಸ್ ತೊಗೊಂಡು ಇವ್ರಿಗೂ ಎಕ್ಸ್ಪೀರಿಯನ್ಸ್ ಇತ್ತು, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಥರ ಆಯಿತು. ಸೊ ಪಟ ಕೆಲಸ ಆಗೋಕ್ಕೆ ಶುರು ಆಯಿತು. ಅದಕ್ಕೆ 35 ದಿವಸ ನಾವು ಸಿನಿಮಾನ ಮುಗಿಸ್ತೀವಿ. ಕಷ್ಟ ಆಗಿದ್ದುಂಟು. ಯಾಕಂದರೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ. ಸೊ ಡೈರೆಕ್ಟ್ರು ಧೈರ್ಯದಿಂದ ಹೇಳೋರು ಹಿಂಗೆ ಮಾಡಬೇಕು ಅಂತ. ಬಟ್ ಸ್ಟಿಲ್ ಅದು ಕ್ಯಾಮ್ರಾ ಮುಂದೆ ಹೋದಾಗ ಅದು ಫಸ್ಟ್ ಟೈಮ್ದು ಭಯ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇವಾಗ ತೆರೆ ಮೇಲೆ ನೋಡಿದಾಗ ಅನಿಸ್ತಾ ಇತ್ತು, ಇಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂದು ಕಡೆ ಖುಷಿ ಇದೆ. ಈ ಕಾಲದ ಸಿನಿಮಾಗಳನ್ನ ನೋಡಬೇಕಾದಾಗ ಸೊ ಅದನ್ನು ರೀಕ್ರಿಯೇಟ್ ಮಾಡಿದಾರಲ್ಲ, ಸೊ ಅದು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದೆ. ಅಮ್ಮ ಆ್ಯಕ್ಟಿಂಗ್ ಮಾಡಿರೋದನ್ನು ಎಲಿವೇಟ್ ಮಾಡಿದೆ ಮ್ಯೂಸಿಕ್. ಟು ಆ್ಯಡ್ ಹಿಸ್ ಪಾಯಿಂಟ್, ಅವ್ರು ಅದನ್ನೇ ಹೇಳಿದ್ದು. ನನಗೆ ಒಂದು 2-3 ಜನ ಬಂದು ಮಾತಾಡಿದೆ, ತಬಲಾ ಸೌಂಡ್ ಕೇಳಿ ತುಂಬ ಸಾಗೋಗಿತ್ತು ಸರ್. ಅಂದರೆ ರೀರೆಕಾರ್ಡಿಂಗಲ್ಲಿ ತಬಲಾ ಅನ್ನೋದನ್ನು ಬಳಸಿ ತುಂಬ ಸಾಗೋಗಿತ್ತು. ಬರೀ ಡುಮ್ ಅಂತ ಇತ್ತು. ಯಾವುದೇ ರಕ್ತಪಾತ ಇಲ್ಲ, ಯಾವುದೇ ಹಗೆತನ ಇಲ್ಲ, ಯಾವುದೇ ಪ್ರತೀಕಾರ ಇಲ್ಲ. ಕೇವಲ ಒಂದು ಪುಟ್ಟ ಪ್ರೀತಿ ಇದೆ, ಒಂದು ಮಿಸ್ಟ್ರಿ ಇದೆ. ಇಷ್ಟಲ್ಲೇ ಒಂದು ಕಥೆ ಹೇಳಬೇಕು ಅಂತ ಹೇಳಿ ಹೊರಟಿರೋಂಥದ್ದು. ಆ್ಯಂಡ್ ಅಫ್ಕೋರ್ಸ್ ರೈಟಿಂಗ್ ಕ್ರೆಡಿಟ್ ತುಂಬ ದೊಡ್ಡದಾಗುತ್ತೆ ಈ ವಿಚಾರದಲ್ಲಿ. ಡೈರೆಕ್ಷನ್ ಅದು ಕಂಟೆಂಟ್ ಗಟ್ಟಿಯಾಗದೇ ಇದ್ದರೆ ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾನ ಒಂದು ಸಾಕ್ಷಿ ಆಗುತ್ತೆ ಅಂತ ನನಗೆ. ತುಂಬ ಫನ್ನಿ ಆಗಿದೆ ಸಿನಿಮಾ. ಬಂದು ನೋಡಿ ಎಂಜಾಯ್ ಮಾಡಿ, ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಎಲ್ಲರೂ ಕಾಲು ಎಳಿತೆ ಕಾಲ ಸಿನಿಮಾ ತೆರೆ ಕಂಡಿದೆ ಎಲ್ಲ ಕರ್ನಾಟಕದಾದ್ಯಂತ. ಸೊ ಜನ ನೋಡಿ, ಥಿಯೇಟ್ರಿಗೆ ಬಂದು ನೋಡಿದ ಜನಗಳೆಲ್ಲ ತುಂಬ ಒಳ್ಳೆ ವಿಷಯ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ ಮೂವಿ ಅಂತ. ಸೊ ನಮ್ಗೆ ಅದೇ ಖುಷಿ ಸಿಗೋದು. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ದಯವಿಟ್ಟು ನೀವು ನೋಡಿ ಇನ್ನೊಬ್ರಿಗೂ ಹೇಳಿದ್ರೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ತಲುಪುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ. ಸೊ ಈಗ ಇದುವರೆಗೂ ನೋಡಿ ಜನ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಕಾಮಿಡಿ ಚೆನ್ನಾಗಿದೆ, ಒಬ್ಬರಿಗೆ ಕಾಮಿಡಿ ಇಷ್ಟ ಆಗುತ್ತೆ, ಒಬ್ಬರಿಗೆ ಸ್ಟೋರಿ ಇಷ್ಟ ಆಗುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ನೋಡಿ.
ನಾವು ಈಗ 1985 ಇಸ್ವಿಲಿ ಏನು ಬರ್ತಿತ್ತು ಸಿನಿಮಾ ಅದೇ ಥರ ಮಾಡಿದ್ದಾರೆ ಡೈರೆಕ್ಟ್ರು ಸುಜಯ್ ಶಾಸ್ತ್ರಿ ಅವರು. ನೋಡಿ ಈ ಥರ ಫೀಲ್ ಆಯಿತು ಅಂತ. ಸೊ ಜನ ಈ ಥರ ಬಂದು ನೋಡಿ ಅವರವರ ಅನಿಸಿಕೆಗಳನ್ನ ಹೇಳ್ದಾಗೇ ಇನ್ನೊಬ್ರಿಗೆ ಗೊತ್ತಾಗ್ತದೆ ಅಂತ ಹೇಳಿ.